ಕಣ್ಮುಚ್ಚಿ ಕುಂದ್ರೋದ್ರಿಂದ ಅದು ಕಪಟ ಧ್ಯಾನ. ಕಪಟ ಧ್ಯಾನ ಇದರಿಂದ ನಾವು ಎಂದೂ ಉದ್ಧಾರ ಆಗಲಿಲ್ಲ. ಸ್ವಚ್ಛವಾಗಿರ್ಬೇಕು ಅಂತಂದ್ರೆ ನಮ್ಮನ್ನು ನಾವು ತಿಳಿಬೇಕಂದ್ರೆ ಇಂಥ ಏನು ದೇಶನ ತಿಳಿದಿರ್ತಕ್ಕಂಥ ಗುರುಗಳ ಸನ್ಮಾರ್ಗದ ಕಡೆಗೆ ಬರಬೇಕು. ಅವರು ತಿಳಿದಾರ, ತಮ್ಮನ್ನು ತಿಳಿದು ಮತ್ತೇನ್ ಮಾಡ್ಯಾರ, ನಿಮ್ಮನ್ನು ನೀವು ತಿಳಿಯೋದಕ್ಕೆ ನಿಮಗೆ ಜ್ಞಾನ ಮಾರ್ಗವನ್ನು ತೋರಿಸ್ಕೊಡಕೈತಾರೆ. ಅದಕ್ಕೆ ಉದಾಹರಣೆ ಬರ್ತದೊಂದು. ಏನು ಉದಾಹರಣೆ ಬರ್ತದಪ್ಪ ಅಂತಂದ್ರೆ, ಒಬ್ಬ ಕುರಿಗಾಯಿ ಇರ್ತಾನೆ, ಕುರಿ ಕಾಯ್ತಿರ್ತಾನೆ. ಕುರಿ ಕಾಯ್ತಾ ಕಾಯ್ತಾ ದೊಡ್ಡ ಗುಡ್ಡ, ಈ ಕಡೆ ಗುಡ್ಡ ಅದಲ್ಲ ಹಿಂದ್ಗಡೆ, ಆ ಗುಡ್ಡಕ್ಕ ಕುರಿ ಹೊಡ್ಕೊಂಡು ಹೋಗ್ತಾನೆ. ಗುಡ್ಡದಲ್ಲಿ ಮಧ್ಯೆ ಒಂದು ಪ್ರದೇಶ, ಅಲ್ಲಿ ಚಂದಾದ ಮೇವು, ಹುಲ್ಲು, ಗಡ್ಡಿ ಬೆಳೆದಿರ್ತದೆ. ಅಲ್ಲಿ ಕುರಿ ಕಾಯ್ತಾ ಕೂತಿರ್ಬೇಕಾದ್ರೆ ಒಂದು ಹುಲಿ 2 ಮರಿಗಳನ್ನು ಹಾಕಿ ಆ ಒಂದು ತಾನು ಮೇನ್ಲಕ್ಕೆ ಹೋಗಿರ್ತದೆ. ಅಂತ ಸಂದರ್ಭದಲ್ಲಿ ಆ 2 ಮರಿಗಳು ಏನಾಗ್ತಾವಪ್ಪ ಅಂದ್ರೆ ಹೊರಗೆ ಬರ್ತಾವ. ಹೊರಗೆ ಬಂದಗಳೇ ಆ ಕುರಿಗಾಯಿ ಏನ್ ಮಾಡ್ತಾನ, ಚಂದಾವಲಿ ಅಂತ ಹೇಳಿ ಮರಿಗಳನ್ನ ಎತ್ಕೊಳಕ್ ಹೋಗ್ತಾನ. ಒಂದು ಮರಿ ಹುಡೆ ಹೋಗ್ತದ, ಒಂದು ಮರಿ ಸಿಗುತ್ತದ. ಎತ್ಕೊಂಡು ಕೇಸಿ ಮನೆಗೆ ಬರ್ತಾನ. ಎತ್ಕೊಂಡು ಮನೆಗೆ ಬರ್ತಾನ. ಮನೆಗೆ ಬಂದಗಳ ಸಣ್ಣ ಮರಿ ಇರ್ತದ, ಅದಕ್ಕ ಕುರಿ ಹಾಲೆ ಕುಡಿಸ್ತಾನ. ಅದಕ್ಕ ಕುರಿಗೆ ಒಂದು ಯಾವ ರೀತಿ ಇದು ಮಾಡ್ತಾರೋ ಆ ರೀತಿ ಕುರಿ ಜೊತೆಗೆ ಬೆಳೆಸಿಬಿಡ್ತಾನೆ. ಅದು ದೊಡ್ಡದಾಗ್ತದ. ಹುಲಿ ಎಂಬುದು ಮರೆತು ನಾನು ಕುರಿ ಆಗಿದ್ದೀನಿ ಅಂತೇಳಿ ಕುರಿ ಜೊತೆಗೆ ಬೆರೆತು ಅದನ್ನು ಹುಲ್ಲು ತಿನ್ನಕ್ಕೆ ಶುರು ಮಾಡ್ತದ. ಮತ್ತು ಅವು ಆ ಕುರಿ ಜೊತೆಗೆ ತನ್ನ ಕ್ರಿಯೆಗಳನ್ನು ಶುರು ಮಾಡ್ತದೆ. ಹೀಗೆ ಪ್ರತಿದಿನ ನಡೀತಿರ್ಬೇಕಾದ್ರೆ ಒಂದು ದಿನ ಅದೇ ಗುಡ್ಡಕ್ಕೆ ಹೋಗ್ತದೆ, ಇಲ್ಲಿಗೆ ಹುಲ್ಲು ಮೇಯ್ಲಕ್ಕ. ಅದು ಕುರಿಗಳ ಜೊತೆಗೆ ಹುಲ್ಲು ಮೇಯ್ಕ ಅಂತ ನಿಂತಿರ್ತದೆ. ಎಲ್ಲ ಕುರಿಗಳ ಜೊತೆಗೆ ಕರಿತಿರ್ತದ. ಆವಾಗ ಗುಡದಲ್ಲಿರ್ತಕ್ಕಂಥ ಹುಲಿ ಒಂದು ತಪ್ಸ್ಕೊಂಡು ಹೋಗಿತ್ತು ನೋಡು, ಆ ಹುಲಿ ನೋಡ್ತದ. ಗುಡದ ಮೇಲೆ ನಿಂತು, ಒಂದು ಗುಂಡಿನ ಮೇಲೆ ನಿಂತು ಗರ್ಜನೆ ಮಾಡ್ತದೆ. ಆ ಹುಲಿ ಗರ್ಜನೆ ಮಾಡುವ ಶಬ್ದಕ್ಕ ಕುರಿಗಳೆಲ್ಲಷ್ಟು ಓಡಿ ಹೋಗ್ತಾವ. ಕುರಿಗಳು ಗರ್ಜನೆಗೆ ಓಡೇ ಬಿಡ್ತಾವ. ಇನ್ನು ನಮ್ಗೆ ತಿನ್ನಕ್ ಬಂತು ಹುಲಿ ಅಂತ. ಅದ್ರ ಜೊತೆಗೆ ಈ ಒಂದು ಹುಲಿ ಏನಿತ್ತಲ್ಲ, ಎಲ್ಲಿ ಕುರಿ ಜಾತಿಗೆ ಬೆಳೆದಿರ್ತಕ್ಕಂಥ ಹುಲಿ, ಅದು ಕೂಡ ಓಡೋಗ್ಬಿಡ್ತು. ಅದು ಓಡೋಗ್ಬಿಡ್ತು. ಅದು ಕೂಡ ಎಲ್ಲಿಗೆ ಓಡೋಕ್ಕೇಸಿ ಕುರಿ ಜಾತಿಗೆ ಓಡಿ ಹೋಗ್ತದ. ಆ ಗುಡದ ಮೇಲೆ ನಿಂತಿರ್ತಕ್ಕಂಥ ಹುಲಿ ನೋಡ್ತದ, ಅಲ್ಲ ಇದು ಹುಲಿ ಆದ, ಅವ್ರ ಜೊತೆಗೆ ಯಾಕೆ ಓಡ್ತದ ಇದು ಅಂತ ವಿಚಾರ ಮಾಡ್ತದ. ಅವಾಗ ಹಿಂದ ಕಲೆ ಬಿದ್ದು ಆ ಹುಲಿಯನ್ನು ಹಿಡಿತದ. ಕುರಿಗಳನ್ನು ಯಾವ್ದು ಹಿಡಿಯೋದಿಲ್ಲ, ಆ ಹುಲಿಯನ್ನು ನಡ್ಕೊಂತದ. ಮೊದಲು ಹುಲಿಯನ್ನು ನಡ್ಕೊಂಡ ಯಾಕೆ ಓಡಕತ್ತಿದಿ ಅಂದ್ರೆ, ಇಲ್ಲ ನಾನು ಆ ಕುರಿಗಳ ಜೊತೆಗಿದ್ದೀನಿ, ಕುರಿ ನಾನು ಕುರಿ ಇದ್ದೀನಿ, ಅದಕ್ಕೆ ಓಡಕತ್ತೀನಿ. ಅಲ್ಲ ಮಾರಾಯ, ನೀನು ಏನಿದ್ದಿದೆ, ಹುಲಿ ಇದ್ದಿದಿ. ನೀನ್ ಯಾರಿದ್ದಿದಿ, ಹುಲಿ ಇದ್ದಿದಿ. ನೀನು ಕುರಿಗಳ ಜೊತೆಗೆ ಬೆಳೆದು, ಕುರಿಗಳ ಜೊತೆಗೆ ತಿಂದು, ಕುರಿಗಳ ಜೊತೆ ಹಾಲು ಕುಡಿದು, ಕುರಿಗಳಂಗೆ ಹುಲ್ಲು ತಿಂದು ನೀನೇನಾಗಿದೆ, ಕುರಿ ಆಗಿದೆ. ನೀನೇನಾಗಿದೆ, ಕುರಿ ಆಗಿದೆ. ಅಜ್ಞಾನಿಗಳ ಜೊತೆಗೆ ಬೆರೆತು ಅಜ್ಞಾನದಿಂದ ಕೂಡಿಕೊಂಡು ನಾವು ಯಾರೆಂಬುದನ್ನು ಮರೆತು ನಾವೇನಾಗಿದ್ದೇವೆ, ನಾವು ಸಾಮಾನ್ಯ ಮನುಷ್ಯರಪ್ಪ ಅಂತ. ಆವಾಗ ಯಾರು ಸದ್ಗುರು, ಕಾಡಿನ ಹುಲಿ ಏನಾದಲ್ಲ ಸದ್ಗುರುನಾಥ, ಅದನ್ನ ಹಿಡಿದು ಅದರ ಪರಿಚಯ ಮಾಡಿಕೊಡ್ತಾನ. ಏನಂತ ಮಾಡಿಕೊಡ್ತಾನ, ನೀನು ಹುಲಿ ಅಲ್ಲ, ನೀನು ಕುರಿ ಅಲ್ಲ. ಅವಾಗ ಒಂದು ಪ್ರಶಾಂತವಾದ ಸರೋವರದ ದಡದ ಮೇಲೆ ನಿಲ್ಲಿಸಿ ತೋರಿಸ್ತಾನ ಮುಖವನ್ನು. ನೀನು ನೋಡು, ನನ್ನ ಮುಖ ನಿನ್ನ ಮುಖ ಒಂದೇ ಆದ, ನನ್ನ ಕಾಲು ನಿನ್ನ ಕಾಲು ಒಂದೇ ಆದ, ನನ್ನ ಕಣ್ಣು ನಿನ್ನ ಕಣ್ಣು ಒಂದೇ ಆದ, ನನ್ನ ಮೈ ಬಣ್ಣ ನಿನ್ನ ಮೈ ಬಣ್ಣ ಒಂದೇ ಆದ. ಪರಿಚಯ ಮಾಡಿಕೊಡ್ತಾನೆ. ಆವಾಗ ಏನಾಗ್ತದ, ನಾನು ನೀನು ಒಂದೇ ಎಂಬ ಭಾವನೆ ಬರ್ತದೆ. ಅಂದ್ರೆ ಏನರ್ಥ ಇದು, ಗುರುನಾಥ ತನ್ನನ್ನು ತಾನು ತಿಳಿದಿರುವಂತ ಗುರು, ಪತ್ರಿಜಿ ಗುರುಗಳು ಶ್ವಾಸದ ಮೇಲೆ ನೀವು ಧ್ಯಾಸ ಮಾಡ್ಕೊಂತ, ಶ್ವಾಸದ ಜೊತೆಗೆ ಅನುಸಂಧಾನ ಮಾಡ್ಕೊಂತ ಹೋದ್ರೆ ನೀವು ಕೂಡ ನನ್ನಂತೆ ಆಗ್ತೀರಿ. ಸದ್ಗುರು ತನ್ನಂತೆ ಮಾಡಿಕೊಂಡ, ಗುರುಮುಟ್ಟಿ ಗುರುವಾದಿ, ಗುರುವಿನೋಳ್ ಅರವಾದಿ, ನಾದ ಬಿಂದು ಕಳೆ ರೈತಳಾದಿ 7
ಅಂತಂದ್ರೆ ನೀನು ಯಾರಿದ್ದೀವಿ ಎಂಬುದನ್ನು ಹೇಮಾ ಮೇಡಮ್ನವರು ಇವತ್ತಿನ ದಿನ ಈ ಒಂದು ವೇದಿಕೆಯಲ್ಲಿ ತೋರಿಸಿಕೊಟ್ಟಾರ ನಮಗೆಲ್ಲರಿಗೂ. ಹಾಗೆ ತತ್ಸ್ವರೂಪರಾಗಿರ್ತಕ್ಕಂಥ ಹಂ ಬ್ರಹ್ಮಸ್ಮಿ, ನಾವು ಪರಮಾತ್ಮರಿದ್ದೀವಿ. ನಾವು ಯಾರಿದ್ದೀವಿ? ಪರಮಾತ್ಮರಿದ್ದೀವಿ. ಮಾಯೆಯ ಭ್ರಮೆಯಲ್ಲಿ ಸಿಲುಕಿ ನಾನು ಈ ಶರೀರ, ನಾನು ಈ ಕಣ್ಣು, ನಾನು ಇಂಥವ್ರಿಗೆ ಹೇಳ್ತಿ, ನಾನು ಇಂಥವ್ರಿಗೆ ಗಂಡ, ಇವೆಲ್ಲ ನಮ್ಮನ್ನು ನಾವು ತಿಳಿಲಾರ್ದನೆ ಅಜ್ಞಾನದಿಂದ ನಮ್ಮನ್ನು ನಾವು ಮರೆತು ಕುಂತಿದ್ದೀವಿ. ನಮ್ಮನ್ನು ನಾವು ತಿಳಿಬೇಕಂದ್ರೆ ತಿಳಿದಿರ್ತಕ್ಕಂಥವರಿಗೆ ಹೋಗಿ ನಮ್ಮ ಸ್ವರೂಪದ ಬಗ್ಗೆ ಅರಿವಿಗೆ ತಂದಿರಬೇಕು. ನಾವು ಯಾರಂತ ತಿಳ್ಕೊಬೇಕು. ಈ ಶರೀರ ನಾವಲ್ಲ, ಇದು ಶರೀರ ಕೆಡುವ ಕಾಯವಿದು, ಇದು ಕೆಟ್ಟೋಗ್ತಕ್ಕಂಥ ಕಾಯ. ಈ ಶರೀರ ನಾನಲ್ಲ. ಯಾವುದು ನಾನು? ಎತ್ತ ನೋಡಿರತ್ತ ನೀನೇ ದೇವ, ಎಲ್ಲಿ ಬೇಕಲ್ಲಿ ಪರಮಾತ್ಮ ನಾನ, ಬೇರೆ ಎಲ್ಲಿಲ್ಲ. ನಮ್ಮನ್ನು ನಾವು ನೋಡ್ತೀವಿ. ಲೋಕದ ಡಂಕು ನೀವೇ ಕೆತ್ತಿದ್ದೀವರನ್ನ. ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖ ಕಳುವೂರನ್ನು ಕಂಡು ನೆಚ್ಚನ ನಮ್ಮ ಕೂಡಲ ಸಂಗಮ ದೇವ. ನೆರೆಮನೆಯ ದುಃಖ ಕಳುವರು ನೋಡ ಪಾಪ ಅವರಿಂದ ಅಂಥವ್ರ ದುಃಖ ಕಂಡು ನೋಡ್ತಕ್ಕಂಥವ್ರನ್ನ ಪರಮಾತ್ಮ. ಅದಕ್ಕೆ ಮಾತ್ರೇ ನಾವು ಯಾರು? ನಾವು ಸ್ವತಃ ಪರಮಾತ್ಮರಿದ್ದೀವಿ. ನಾವು ಸಾಕ್ಷಾತ್ ಪರವಸ್ತುವಿದ್ದೀವಿ. ನಮ್ಮನ್ನು ನಾವು ಅರಿಬೇಕು, ನಮ್ಮನ್ನು ನಾವು ತಿಳಿಬೇಕು. ಈ ಶರೀರ ನಾವಲ್ಲ. ಇದು ಶರೀರ ಇನ್ನೊಬ್ಬರಿಗೆ ಉಪಕಾರ ಆಗಲಿ ಅಂತ ತಿಳಿಸಿ ಬಂದಿರ್ತಕ್ಕಂಥದ್ದು. ಈ ಶರೀರ